ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬದ ದಿವಸ ಆಫೀಸಲ್ಲಿ ಏನು ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಿಮ್ಮ ಸುಚಿತ್ರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಒಂದು ಡೇ 1 ಶಾಪಿಂಗ್ ಏನಿತ್ತು, ದೀಪಾವಳಿಗೆ ಹಬ್ಬಕ್ಕಂತ ಶಾಪಿಂಗ್ ಮಾಡಿದ್ವಿ. ಸೊ ಅದು ಮತ್ತು ಲಕ್ಷ್ಮೀ ಪೂಜೆ, ಗಾಡಿ ಪೂಜೆ ಅದೆಲ್ಲ ಈ ವ್ಲಾಗಲ್ಲಿ ನೋಡ್ತೀರಾ. ಸೊ ಇವಾಗ ನಾವೇನು ಮಾಡ್ತಿದ್ದೀವಿ ಅಂತ ಅಂದರೆ ಡೇ 1 ಆಯಿತಾ, ಪೂಜೆ ಮಾಡಿದ್ದೀನಿ. ಸಿಂಪಲ್ಲಾಗಿ ಪೂಜೆ ಮಾಡಿ ಇವಾಗ ನಾವು ಲೂಲು ಹೈಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಸ್ವಲ್ಪ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಮತ್ತು ಫ್ರೆಶ್ ಲೀವ್ಸ್ ಏನಾದರೂ ಸಿಕ್ಕಿದ್ರೆ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಹಾಗಾಗಿ ನೀವು ನನ್ನ ಜೊತೆ ಬನ್ನಿ, ಶಾಪಿಂಗ್ ಮುಗಿಸ್ಕೊಂಡು ಬೇಗ ತಗೊಂತ ವಾಪಸ್ ಬಂದ್ಬಿಡೋಣ, ಓಕೆನಾ? ಸೊ ಎಲ್ಲರೂ ಹಬ್ಬನ ಯಾವ್ಯಾವ ರೀತಿ ಆಚರಿಸ್ತಿದ್ದೀರಾ ಖಂಡಿತ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನ ಮರಿಬೇಡಿ, ಆಯಿತಾ? ಓಕೆ, ಸೊ ನಾವೀಗ ಹೈಪರ್ ಮಾರ್ಕೆಟ್ಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಇದೆಲ್ಲ ಆಬ್ವಿಯಸ್ಲಿ ಹಬ್ಬದ ಟೈಮ್ ಅಂತ ಅಂದರೆ ಇದು ಫಸ್ಟು ಇಂಡಿಯಾಗಿಂತ ಇಲ್ಲಿ 1ಕ್ಕಿಂತ ತ್ರಿಬಲ್ ಇರ್ತಿತ್ತು. ಈಗ ಹಬ್ಬದ ಟೈಮ್ ಅಂತ 1ಕ್ಕಿಂತ 5 ಪಟ್ಟು ಜಾಸ್ತಿ ಇದೆ ಎಲ್ಲದೂ. ಬಟ್ ನನಗೆ ಗಂಟೆ ಬೇಕಾಗಿತ್ತು, ಆಯಿತಾ? ನಾನು ಎಷ್ಟು ಸಲ ಜ್ಞಾಪನಿಸ್ಕೊತೀನಿ ಇಂಡಿಯಾದಲ್ಲಿ ಹೋದಾಗ ತೊಗೊಳ್ಬೇಕು ಅಂತ, ಬರ್ತಾ ಏನು ಜ್ಞಾಪನಕ್ಕೆ ಬರಲ್ಲ ಗೊತ್ತಾ? ಎಲ್ಲ ಮರ್ತು ಹೋಗ್ತೀವಿ. ಇಲ್ಲ ಸನ್ನಿವೇಶಗಳು ಹೆಂಗಿರುತ್ತೆ ಅಂತ ಅಂದರೆ ಶಾಪಿಂಗ್ ಮಾಡೋಕ್ಕಂತಲೇ ಟೈಮೇ ಆಗೋಲ್ಲ, ಆ ಥರ ಎಲ್ಲ ಇರುತ್ತೆ. ಸೊ ಇಲ್ಲಿಗೆ ಬಂದು ಗಂಟೆ 1 ತೊಗೊಂಡಿದ್ವಿ. ಅದಾದಮೇಲೆ ಪೂಜೆಗೆ ಬೇಕಾಗಿರೋ 5 ಥರ ಫ್ರೂಟ್ಸ್ನ ನಾವು ಪರ್ಚೇಸ್ ಮಾಡಿದ್ವಿ. ಅದಾದಮೇಲೆ ಸ್ವಲ್ಪ ಮನೆಗೆ ಬೇಕಾಗಿರೋ ಒಂದು ತರಕಾರಿಗಳು ಅದು ಇದು ಎಲ್ಲ ತೊಗೊಳ್ಳೋಣ ಅಂತ. ಸೊ ಚಂದು ತುಂಬ ಚೆನ್ನಾಗಿ ಪಿಕ್ ಮಾಡ್ತಾರೆ, ಹಾಗಾಗಿ ನಾನು ಜಸ್ಟ್ ಹೇಳ್ತಾ ಇರ್ತೀನಿ, ಚಂದು ಎಲ್ಲ ಪಿಕ್ ಮಾಡಿ ಹಾಕ್ತಾರೆ, ನಾನು ಹೋಗ್ಬಿಟ್ಟು ಬಿಲ್ ಮಾಡಿಸ್ಕೊಂಡು ಬರ್ತೀನಿ ಆ ಥರ. ಸೊ ಅಲ್ಲಿ ಗ್ರೇಪ್ಸ್ ತೊಗೊತಾ ಇದ್ದಾರೆ ಚಂದು. ಇಲ್ಲಿ ನೋಡಿ ದಿವಾಲಿಗೆ ಅಂದ್ಬಿಟ್ಟು ಎಷ್ಟು ಸೂಪರ್ ಡೂಪರ್, ಎಷ್ಟು ಡೆಲಿಷಿಯಸ್ ಆಗಿರೋ ವೆರೈಟಿ ಆಗಿರೋ ಸ್ವೀಟ್ಸ್ ಎಲ್ಲ ಇಟ್ಟಿದ್ರು. ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಒಂದು ಸೆಕ್ಷನ್ನ ಕ್ರಿಯೇಟ್ ಮಾಡಿ ಅವರು ಸ್ವೀಟ್ಸ್ನೆಲ್ಲ ಇಟ್ಟಿದ್ರು, ನೋಡೋಕೆ ತುಂಬಾ ಚೆನ್ನಾಗಿತ್ತು. ಬಟ್ ಎಸ್, ನಾನು ಸ್ವಲ್ಪ ಏನಂತಂದರೆ ಸ್ವೀಟ್ಸ್ ಎಲ್ಲ ಕಡಿಮೆ ಮಾಡ್ತೀನಿ, ಬಿಕಾಸ್ ಸ್ವಲ್ಪ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡೋಣ, ಸ್ವಲ್ಪ ಡಯಟ್ ಮಾಡೋಣಕ್ಕೋಸ್ಕರ. ಸೊ ಅದಕ್ಕೋಸ್ಕರ ನಾನು ಸ್ವೀಟ್ಸ್ ಎಲ್ಲ ಯಾವುದೂ ತೊಗೊಳಕ್ಕೆ ಹೋಗಲಿಲ್ಲ ಇವಾಗ. ಇದು ಒಂದು ನೆಕ್ಸ್ಟ್ ಡೇ 2 ಅಂತ ಹೇಳ್ಬೋದು ದೀಪಾವಳಿಗೆ. ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಿಜ ಬೇಜಾರಲ್ಲಿದ್ದೀನಿ ಮಾತ್ರ. ಹಬ್ಬದ ದಿವಸ ಆಫೀಸಲ್ಲಿ ಏನು ಮಾಡೋದು? ಈಗ ಒಂದು ಮೀಟಿಂಗ್ ಮುಗೀತು, ಇನ್ನೂ 2 ಮೀಟಿಂಗ್ ಇದೆ, ಕೆಲಸ ಇದ್ದೇ ಇರುತ್ತೆ. ಇನ್ನೂ ತಿಂಡಿ ಮಾಡಿಲ್ಲ ನಾನು. ಆಫೀಸಲ್ಲಿ ಜೋರಾಗಿ ಮಾತಾಡೋಂಗಿಲ್ಲ ಅಲ್ಲ, ಅದಕ್ಕೆ ಮೆತ್ತಗೆ ಮಾತಾಡ್ತಿದ್ದೀನಿ. ಯಾರೂ ಕೂಡ ಬಂದಿರಲಿಲ್ಲ, ನಾನು ಫಸ್ಟ್ ಹೋಗಿದ್ದಿದ್ದು ಆಫೀಸಿಗೆ. ಹಲೋ. ಸೊ ದೀಪಾವಳಿ ಹಬ್ಬದ ದಿವಸ ಆಫೀಸಲ್ಲಿ ಏನು ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಏನು ಮಾಡೋದು? ಲೀವ್ಸ್ ಎಲ್ಲ ಫುಲ್ ಮೊನ್ನೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಇನ್ನೂ ಬೇಕು. ಸೊ ಹಾಗಾಗಿ ಲೀವ್ಸ್ ತೊಗೊಳಕ್ಕಾಗಲ್ಲ, ಇಲ್ಲಿ ರಜಾಗಳಿಲ್ಲ. ಹಾಗಾಗಿ ನಾಳೆ ಬೇರೆ ವೀಕೆಂಡ್ ಅಲ್ಲ. ಸೊ ಇವತ್ತು ಹಬ್ಬ ಇದೆ, ಸಾಯಂಕಾಲ ಸೆಲೆಬ್ರೇಟ್ ಮಾಡೋಣ, 1 hour ಪರ್ಮಿಷನ್ ಕೇಳ್ಕೊಂಡು ಹೋಗೋಣ ಅಂತ ಹೇಳಿ ಆಫೀಸಿಗೆ ಬಂದಿದ್ದೀನಿ. ಚಂದು ವರ್ಕ್ ಫ್ರಮ್ ಹೋಮ್ ತೊಗೊತೀನಿ. ನನಗೆ ವರ್ಕ್ ಫ್ರಮ್ ಹೋಮ್ ಫುಲ್ ಕ್ಯಾನ್ಸಲೇ ಮಾಡಿಬಿಟ್ಟಿದ್ದಾರೆ, ಕೊಡ್ತಾನೆ ಇಲ್ಲ ವರ್ಕ್ ಫ್ರಮ್ ಹೋಮು. ಬಂದಿದ್ದೀನಿ ಆಫೀಸಿಗೆ. ಎಷ್ಟು ಬೇಜಾರಾಗುತ್ತಲ್ಲ ಹಬ್ಬದ ದಿವಸ ಆಫೀಸಿಗೆ ಬರೋಕ್ಕೆ. ಸೊ ಮೀಟಿಂಗ್ ಇತ್ತು, ಇವಾಗ ಒಂದು ಮುಗಿಸಿದ್ದೀನಿ, ಇನ್ನು 2 ಮೀಟಿಂಗ್ ಇದೆ, ಕೆಲಸಗಳು ತುಂಬಾ ಇದೆ. ಹಾಗಾಗಿ ಹೆಂಗೆ ಅಂತ ಅಂದರೆ ನಂದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ, ಕೆಲಸ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ಒಂದೊಂದು ದಿನ ಲೀವ್ ನಾನು ಇಲ್ಲಿ ತೊಗೊಳಕ್ಕಿಂತ ಇಂಡಿಯಾದಲ್ಲಿ ತೊಗೊಳಕ್ಕೆ ಇಷ್ಟಪಡ್ತೀನಿ. 1 hour ಪರ್ಮಿಷನ್ ಕೇಳೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಸೊ ನಿನ್ನೆ ರಾತ್ರಿ ಪರ್ಚೇಸ್ ಮಾಡಿದ್ದು, ಮತ್ತು ನಿನ್ನೆನೂ ಪೂಜೆ ಮಾಡಿ, ಇವತ್ತು ಬೆಳಗ್ಗೆನೂ ಪೂಜೆ ಮಾಡಿ ಬಂದಿದ್ದೀನಿ. ಸೊ ಅಲ್ಲಿ ಸ್ವಲ್ಪ ಲೇಟ್ ಆಯಿತು, ತಿಂಡಿ ಕೂಡ ತಿಂದಿಲ್ಲ, ಈಗ ತಿಂಡಿ ಮಾಡೋಕ್ಕಂತ ಬಂದಿದ್ದೀನಿ ಪ್ಯಾನೆಟ್ರಿಗೆ. ಸೊ ನಿಮಗೆ ನಾನು ಸಾಯಂಕಾಲ ಶಾಪಿಂಗಲ್ಲಿ ಸಿಗ್ತೀನಿ. ಇನ್ನು ಫ್ಲಾಟ್ಸ್ ತೊಗೋಬೇಕು, ಫ್ರೂಟ್ಸ್ ಎಲ್ಲ ಪರ್ಚೇಸ್ ಆಗಿದೆ. ಸೊ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದೀವಿ, ಇನ್ನು ಫ್ಲಾಟ್ಸ್ ತೊಗೋಬೇಕು. ಸೊ ಸಾಯಂಕಾಲ ಇಲ್ಲಿಂದ ಆಫೀಸಿಂದ ಚಂದು ಪಿಕ್ ಮಾಡ್ತಾರೆ. ಸೊ ಹೋಗ್ಬಿಟ್ಟು ತೊಗೊಂಡು ಅದಾದಮೇಲೆ ಹೋಗ್ಬಿಟ್ಟು ನಾನು ರೆಡಿಯಾಗಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋಣ, ಹಬ್ಬ ಮಾಡೋಣ. ಏನು ಗಾಡಿ ಪೂಜೆನೂ ಮಾಡಬೇಕು ನಾವು. ಸೊ ಹಾಗಾಗಿ ಪೂಜೆ ಎಲ್ಲ ಮಾಡಿ ಆರಾಮ್ ಮಾಡ್ತೀವಿ. ನಾಳೆ ನಾಳಿದ್ದು ವೀಕೆಂಡ್ ಆಗಿರೋದ್ರಿಂದ ಹಬ್ಬದ ಊಟ ಎಲ್ಲ ನಾಳೆ ನಾಳಿದ್ದು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ. ಫೈನಲಿ ಬೇಗ ಹೊರಟಿದ್ದೀನಿ, ಈಗ ಲಿಫ್ಟಲ್ಲಿದ್ದೀನಿ, ಬೇಗ ಹೊರಡಬೇಕು. ಚಂದು ಬಂದಿದ್ದಾರೆ, ಕಾಯ್ತಾ ಇದ್ದಾರೆ. ಈಗ ನಾವು ಕೃಷ್ಣ ಟೆಂಪಲ್ ಹತ್ರ ಬಂದಿದ್ದೀವಿ. ಇಲ್ಲಿ ಫ್ಲ್ಯಾಟ್ ಸಿಗುತ್ತೆ ಅಲ್ವಾ? ಸೊ ಹಾಗಾಗಿ ಎಷ್ಟು ರಶ್ ಇದೆ ಗೊತ್ತಾ? ಎಷ್ಟು ಜನ ಇದ್ದಾರೆ ನೋಡಿ. ಓ ಮೈ ಗಾಡ್, 3:30 ಇಷ್ಟು ರಶ್ ಇದ್ದಾರೆ. ಇನ್ನು ಸ್ವಲ್ಪ ಆದಮೇಲೆ ತುಂಬಾ ಜಾಸ್ತಿ ಹೋಗ್ತಾರೆ, 4:30, 5 o'clock ಆದಮೇಲೆ. ಎಸ್, ಸೊ ಇವಾಗ ಆಫೀಸಿಂದ ಬಂದಿದ್ದೀವಿ. ಆಫೀಸಿಂದ ಬಂದು ಫ್ರೆಶ್ ಆಗಿ ರೆಡಿ ಆಗಿದ್ದೀವಿ. ಆ್ಯಕ್ಚುಲಿ ನಮಗೆ ಆಯುಧ ಪೂಜೆ ದಿವಸ ನನಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನಾವು ಹಬ್ಬ ಮಾಡೋಕ್ಕಾಗಲಿಲ್ಲ.
ಸೊ ಆಯುಧ ಪೂಜೆ ದಿವಸ ಗಾಡಿ ಪೂಜೆ ಮಾಡೋಕ್ಕಾಗಲಿಲ್ಲಲ್ಲ ಅಂತ ಹೇಳಿ ಇವತ್ತು ನಾವು ಗಾಡಿ ಪೂಜೆ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಬಂದು ಮನೆಯಲ್ಲೂ ಕೂಡ ಪೂಜೆ ಮಾಡಬೇಕು. ಇವಾಗ ಇಲ್ಲಿ ವಿಂಟರ್ ಸ್ಟಾರ್ಟ್ ಆಗಿರೋದ್ರಿಂದ 4:40ಗೆಲ್ಲ ಸೂರ್ಯ ಮುಳುಗ್ಬಿಡ್ತಾನೆ. ಇವಾಗ ಜಸ್ಟ್ ಇನ್ನೇನು 5:15 5:20 ಇರಬೇಕು, ಆಲ್ರೆಡಿ ಸೂರ್ಯ ಮುಳುಗ್ಬಿಟ್ಟ. ನಾವು ತುಂಬಾ ಟ್ರೈ ಮಾಡಿದ್ವಿ ಸ್ವಲ್ಪ ಬೆಳಕಿರಂಗೆ ಮಾಡೋಣ ಅಂತ, ಆಗಲೇ ಇಲ್ಲ. ನಿಮಗೆ ಗೊತ್ತಿದೆ ಅಲ್ಲ, ಆಫೀಸ್ನ ಮುಗಿಸ್ಕೊಂಡು ನಾವು ಅಲ್ಲಿಗೆ ಹೋಗಿ ಫ್ರೆಶ್ ಫ್ಲವರ್ಸ್ ಎಲ್ಲ ತೊಗೊಂಡು ಬಂದು ಆ್ಯಂಡ್ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ಮತ್ತು ಫ್ಲವರ್ಸ್ ಎಲ್ಲ ತುಂಬಾ ಬಾಡೋದಂಗೆ ಆಗೋಗ್ಬಿಟ್ಟಿತ್ತು. ನೆನ್ನೆಯಿಂದ ಮೋಸ್ಟ್ಲಿ ಇಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸೊ ತುಂಬಾ ಕಡಿಮೆ ಸಿಕ್ತು ಫ್ರೆಶ್ ಫ್ಲವರ್ಸ್ ಇರೋದು. ಸೊ ಹಾಗಾಗಿ ಕಡಿಮೆ ತೊಗೊಂಡು ಬಂದಿದ್ದೆ ಈ ಹೂವನ್ನು. ನಂಗೆ ತುಂಬ ತೊಗೊಂಡ್ಬರ್ಬೇಕಂತೆಲ್ಲ ಫುಲ್ ಪ್ಲಾನ್ ಇತ್ತು, ಬಟ್ ನೋಡೋಕ್ಕೆ ಏನು ಅಷ್ಟು ಫ್ರೆಶ್ ಅಂತ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಕಡಿಮೆ ತೊಗೊಂಡು ಬಂದ್ಬಿಟ್ಟಿದ್ದೀವಿ. ದಟ್ ಓಕೆ, ಇರೋದ್ರಲ್ಲಿ ಹಬ್ಬ ಮಾಡೋಣ ಅಂತ ಹೇಳಿ ಸೊ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ. ಸೊ ಚಂದು ರೆಡಿ ಆಗ್ತಾ ಇದ್ದಾರೆ. ಚಂದು ಬಂದಿದ ತಕ್ಷಣ ನಾವು ಕೆಳಗಡೆ ಹೋಗ್ಬಿಟ್ಟು ಗಾಡಿ ಪೂಜೆ ಮಾಡ್ತೀವಿ. ಎಸ್, ಬನ್ನಿ ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ. ರೆಡಿ ಆಗಿದ್ದೀನಿ. ಚಂದು ಇಲ್ಲೇ ನಿಲ್ಲಿಸ್ತಾರೆ. ಇದು ನಮ್ಮ ಕಾರ್ ಬರುತ್ತೆ ಈಗ. ಸೊ ಆಚೆಯಿಂದ ಚಂದು ತಂದು ಇಲ್ಲಿ ನಿಲ್ಲಿಸ್ತಾರೆ. ಸೊ ಇಲ್ಲಿ ಯಾವತ್ತೂ ನೋಡಿಲ್ಲ ಯಾರೋ ಪೂಜೆ ಮಾಡೋದು ಎಲ್ಲನೂ. ಗೊತ್ತಿಲ್ಲ ಅಲ್ಲ, ಬೇರೆ ದೇಶದಲ್ಲಿದ್ದಾಗ ಕೆಲವು ಒಂದೊಂದು ಸಂದರ್ಭದಲ್ಲಿ ಅವ್ರದ್ದು ಏನಿರುತ್ತೆ ಅದನ್ನು ಸ್ವಲ್ಪ ಫಾಲೋ ಮಾಡಬೇಕು. ನಾವು ಯಾವ್ದಾದ್ರು ಒಂದು 2-4 ಜನ ನೋಡಿದರೆ ಆವಾಗ ಅನಿಸುತ್ತೆ ಓಕೆ ಫೈನ್ ಮಾಡ್ಬೋದು ಅಂತ. ಯಾವುದು ನೋಡಿಲ್ಲ ನಾವು, ಹಾಗಾಗಿ ಸ್ವಲ್ಪ ಇಲ್ಲೇ ತೊಗೊಂಡು ಬಂದು ಲೈಟಾಗಿ ಪೂಜೆ ಮಾಡ್ಕೊಂಡು ನಂಪಣ್ಣ ಹೋಗೋಣ, ಮನೇಲಿ ಎಷ್ಟು ಬೇಕಾದ್ರೂ ಮಾಡ್ಕೋ ಅಂತ ಚಂದು. ಸೊ ಸೊ ಬಂತು ನಮ್ಮ ವಾಹನ. ಚಂದು ತೊಗೊಂಡು ಬಂದು ನಿಲ್ಲಿಸಿದ್ದಾರೆ. ಇದನ್ನು ಫುಲ್ ಕ್ಲೀನೆಲ್ಲ ಮಾಡಿಸಿ ತೊಗೊಂಡು ಬಂದಿದ್ವಿ. ಸೊ ಎಲ್ಲ ತೊಳೆದೆಲ್ಲ ಆಗಿದೆ. ಬಟ್ ಅಷ್ಟೊಂದಿನ ನಾನು ಚಿಮ್ಮಿಸ್ತಾ ಇದ್ದೀನಿ ಸ್ವಲ್ಪ ಶುದ್ಧಿ ಆಗಲಿ ಅನ್ನೋಕ್ಕೋಸ್ಕರ. ಮಾರ್ಚಲ್ಲಿ ನಾವು ಗಾಡಿ ತೊಗೊಂಡಿದ್ದು. ಸೊ ಇವಾಗಲೇ ಆ ಪೂಜೆ ಆದಮೇಲೆ ಇವಾಗಲೇ ಪೂಜೆ ಮಾಡ್ತಿರೋದು. ಸೊ ಆಯುಧ ಪೂಜೆ ಮಾಡದೇ ಇರೋದು ತುಂಬಾ ಒಂಥರ ಬೇಸರ ಆಗಿತ್ತು. ಸೊ ಇವಾಗ ಪೂಜೆ ಮಾಡಿರೋದು ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ಸೊ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಒಳಗಡೆ ಗಣೇಶ ಇಟ್ಟಿದ್ದೀನಲ್ಲ, ಸೊ ಅಲ್ಲಿ ಕೂಡ ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಕಾರ್ ಟೂರ್ ವಿಡಿಯೋ ನಿಮಗೆ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಈಗ ಬನ್ನಿ ನಾವು ಪೂಜೆ ಸ್ಟಾರ್ಟ್ ಮಾಡೋಣ.
ಇವಾಗ ಗಾಡಿ ಪೂಜೆ ಮಾಡಿದ್ದೀವಿ. ಆ್ಯಕ್ಚುಲಿ ಮನೆ ಪೂಜೆ ಮಾಡಿ ಆಮೇಲೆ ಹೋಗೋಣ ಅಂತ ಇದ್ವಿ. ಬಟ್ ಗೊತ್ತಲ್ಲ ತುಂಬಾ ಕತ್ಲಾದರೆ ಬೇಡ ಅಂತ ನಾವು 5 ಕಾಲಿಗೆ ಅಷ್ಟು ಕತ್ಲ ಆಗೋಗಿತ್ತು ಆಲ್ರೆಡಿ. ಸೊ ಇವಾಗ ಬಂದು ಇಲ್ಲೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಲಕ್ಷ್ಮೀ ಪೂಜೆ ಆಗಿದೆ. ನಿಮ್ಮನಲ್ಲೂ ಲಕ್ಷ್ಮಿ ಸದಾಕಾಲ ನಗ್ತಾ ಇರಲಿ, ಖುಷಿಯಾಗಿರಿ, ನಿಮ್ಮ ದುಃಖ ಎಲ್ಲ ಮರೆಯಾಗಲಿ, ಸುಖ ಶಾಂತಿ ನೆಮ್ಮದಿ ಮನೆಯಲ್ಲಿ ನೆಲೆಸಿರಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸೊ ಎಲ್ಲರಿಗೂ ಬೆಳಕಿನ ಹಬ್ಬದ ಶುಭಾಶಯಗಳು. ದೀಪಾವಳಿ 3 ದಿನದ ಹಬ್ಬ. ನೆನ್ನೆನೂ ಸಿಂಪಲ್ ಆಗಿ ನಾನು ಮನೆಯಲ್ಲೇ ಪೂಜೆ ಮಾಡಿ ಆಚರಿಸಿದ್ವಿ. ಇವತ್ತು ಲಕ್ಷ್ಮೀ ಪೂಜೆ ಜೊತೆಗೆ ಗಾಡಿ ಪೂಜೆ ಕೂಡ ಮಾಡಿದ್ದೀನಿ. ಆ್ಯಂಡ್ ನಾಳೆ ಮೇನ್ ಹಬ್ಬ ಅಂತ ಮಾಡೋಣ. ಬಿಕಾಸ್ ಶುಕ್ರವಾರ ಆಗೋದ್ರಿಂದ ಮನೆಯಲ್ಲೇ ಇರ್ತೀವಿ. ಸೊ ಮೇನ್ ಹಬ್ಬ ಅಂತ ನಾಳೆನೇ ಎಲ್ಲ ಮಾಡ್ಬೋದು. ಆಫೀಸ್ಗೆಲ್ಲ ಹೋಗ್ಬೋದಲ್ಲ, ಸ್ವಲ್ಪ ಜಾಸ್ತಿ ಟಯರ್ಡ್ ಆಗಿದೆ ಇವಾಗ. ಸದ್ಯಕ್ಕೆ ಊಟ ಮಾಡಿ ಮಲಗೋದು, ಅಷ್ಟು ಟಯರ್ಡ್ ಆಗೋಗ್ಬಿಡಿದೆ. ನೀವು ನೋಡ್ಬೋದು, ಒಂಥರ ಕಣ್ಣೆಲ್ಲ ಫುಲ್ ಸೋಲ್ ಆಗೋಗ್ಬಿಡಿದೆ, ಟಯರ್ಡ್ ಆಗಿದ್ದೀನಿ ನಾನು. ಸೊ ನಿಮಗೆ ನಾನು ನಾಳೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ನಾನು ದೇವ್ರಲ್ಲಿ ಬೇಡ್ಕೊತೀನಿ.